ಛಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಧರ್ಮಸ್ಥಳದ ಬಗ್ಗೆ ನೀವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ. ಏನು ಅಂತ ಹೇಳಿದ್ರೆ, ಈ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ನ ನಡುವೆ ಒಂದು ಒಪ್ಪಂದ ಆಗಿದೆ, ಹೀಗಾಗಿ ಈ ತನಿಖೆಯನ್ನ ಮಾಡಲಾಗ್ತಿದೆ ಅಂತ ಹೇಳಿ. ಹೇಳಿ ಸರ್, ನಿನ್ನೆ ನೀವು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀರಿ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗೆಲ್ಲ ಕಮ್ಯುನಿಸ್ಟರು ಆಕ್ಟಿವ್ ಆಗ್ತಾರೆ ಆ ಸಂದರ್ಭದಲ್ಲ ಕಾಂಗ್ರೆಸ್ನವರು ಈ ರೀತಿಯಾದಂತಹ ತನಿಖೆಗೆ ಆದೇಶವನ್ನ ಮಾಡ್ತಾರೆ. ಕಮ್ಯುನಿಸ್ಟ್ ಮತ್ತೆ ಕಾಂಗ್ರೆಸ್ ಎರಡು ಕೂಡ ಒಪ್ಪಂದ ಮಾಡ್ಕೊಂಡಿದೆ ಅಂತೇಳಿ ಏನೋ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ. ನೋಡಿ, ಕಮ್ಯುನಿಸ್ಟ್ನವರು ಕಾಂಗ್ರೆಸ್ನವರು ಸೇರಿ ಈಗ ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ಇದಕ್ಕಿಂದೆ ಶಬರಿಮಲೆಗೂ ಕೈ ಹಾಕಿದ್ರು. ಅಲ್ಲಿ ಮಾಡಬಾರದನ್ನೆಲ್ಲ ಮಾಡಿದ್ರು. ಹಿಂದುತ್ವದ ವಿರುದ್ಧವಾಗಿ ಕೆಲವು ಪಿತೂರಿಗಳು ಕೆಲವು ಸಂದರ್ಭಗಳಲ್ಲಿ ನಡೀತವೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅನ್ನೋದಲ್ಲ ನನ್ನ ಪ್ರಶ್ನೆ. ಅಲ್ಲಿ ಆ ರೀತಿ ಏನಾದ್ರೂ ಆಗಿದ್ರೆ ತನಿಖೆ ಆಗ್ಬೇಕು. ಯಾರ ಕಾಲದಲ್ಲಿ ಆಗಿದ್ದಿದು? ಕಾಂಗ್ರೆಸ್ ಮೊದಲೇ ಮುಖ್ಯಮಂತ್ರಿಗಳಿದ್ದ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲೇ ಆಗಿದೆ. ಉಗ್ರಪ್ಪನವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಆಧರಿಸಿ ಯಾಕೆ ಕ್ರಮ ಆವತ್ತು ತೆಗೆದುಕೊಳ್ಳಲಿಲ್ಲ? ಇವತ್ತು ಇಷ್ಟು ವರ್ಷಗಳ ಕಾಲ ಕೆಲವರು ಹೋರಾಟವೂ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಬೆಲೆ ಇರಲಿಲ್ಲ. ಆದ್ರೆ ಇವತ್ತಾಗಿದ್ದೇನು? ಹೋದ 4-5 ದಿವಸಗಳ ಹಿಂದೆ ಕೆಲವು ಈ ಕಮ್ಯುನಿಸ್ಟ್ ಲೀನಿಂಗ್ ಯಾರಿದ್ದಾರೆ ನಾಯಕರುಗಳು ಅಂತವ್ರು ಹೋಗಿ ಇದರಲ್ಲಿ ಏನೋ ನಡೆದು ಹೋಗಿದೆ, ನೀವು ಅದನ್ನ SIT ಕೊಡ್ಬೇಕು ಅಂದಾಗ ಒಂದೇ ಸಾರಿಗೆ ಏನ್ ಹೇಳಿದ್ರು? ಆ ರೀತಿ ಕೊಡಕ್ಕಾಗಲ್ಲ ಅಂದ್ರು ಮುಖ್ಯಮಂತ್ರಿಗಳು. 2ನೇ ದಿನದಲ್ಲೇ ಕೊಟ್ರು. ಅದರ ಅರ್ಥ ಏನು? ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ ಅನ್ನೋದು ಅರ್ಥ ಇದು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಸತ್ಯನ ಮುಚ್ಚಿಡಿ ಅಂತ ನಾನು ಹೇಳೋದಿಲ್ಲ. ಇದೆಲ್ಲ ನಮ್ಮ ನೋಡಿ, ಇಂತ ಯಾವುದೇ ಆಗ್ಲಿ ಸತ್ಯಗಳು ಹೊರಗೆ ಬರಬೇಕು. ಆದ್ರೆ ಇಷ್ಟು ದಿವಸ ನೀವೇನ್ ಮಾಡ್ತಿದ್ರಿ? ಯಾಕೆ ಮಲಗಿದ್ರಿ? ಈಗ ನೀವು ಇದ್ದಕ್ಕಿದ್ದಂಗೆ ಕಮ್ಯುನಿಸ್ಟ್ನವ್ರು ಬಂದು ಕೇಳಿದ ತಕ್ಷಣನೇ ನೀವು ಯಾಕೆ ಎದ್ದು ನಿಂತ್ರೆ? ನಿಮ್ಮ ಒಳ ಒಪ್ಪಂದಗಳಿಗೆ ಯಾರನ್ನೋ ಬಲಿ ಕೊಡೋದಲ್ಲ. ನೀವು ನಿನ್ನೆ ಪ್ರಕಾಶ್ ರಾಜ್ ಅವರ ಹೆಸರನ್ನ ಎತ್ತಿದಿರಿ. ಛಲವಾದಿ ನಾರಾಯಣ ಸ್ವಾಮಿ ಪ್ರಕಾಶ್ ರಾಜ್ ಅವರು ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಅವರು ಏನು ಹೋರಾಟಗಾರರ ಅವರು ಇವತ್ತು ಬೇಕಂತಲೇ ಹಿಂದುತ್ವವನ್ನ ಟಾರ್ಗೆಟ್ ಮಾಡೋ ಕೆಲಸವನ್ನ ಇವರೆಲ್ಲರೂ ಸೇರಿ ಮಾಡ್ತಿದ್ದಾರೆ. ಇದನ್ನ ನಾವು ಸಹಿಸ್ಕೊಳಕ್ ಆಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಕೂಡ ಅವರೇನು ದೇವರ ಭಕ್ತರಲ್ಲ. ಹಿಂದುತ್ವ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ದೇವರುಗಳು ಅಂದ್ರೆ ಆಗೋದಿಲ್ಲ. ಅಂದ್ರೆ ಇಂಥ ಜನರು ಸೇರಿ ಹಿಂದುತ್ವಕ್ಕೆ ಅಪಮಾನ ಮಾಡತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನೀವು ಸತ್ಯ ಹೊರಗೆ ತರಬೇಕಂತಂದ್ರೆ ಇಷ್ಟು ದಿವಸ ನೀವೇನ್ ಮಾಡ್ತಿದ್ರಿ? ನನ್ನ ಪ್ರಶ್ನೆ. ಈಗಾಗಲೇ ನಿಮ್ಮ ಕಾಲಾವಧಿಯಲ್ಲಿ ಆಗಿರೋದು. ಆವತ್ತಿಂದ ನೀವು ಯಾಕೆ ಸುಮ್ಮನಿದ್ರಿ? ಇದು ನನ್ನ ಪ್ರಶ್ನೆ ಇದೆ. ಈಗ ಈ SIT ತನಿಖೆ, SIT ರಚನೆ ಮಾಡಿರುವಂತದ್ದು ಧರ್ಮಸ್ಥಳ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿ ರಚನೆ ಮಾಡಲಾಗಿದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆಯಾ ಸರ್? ಅಲ್ಲ, ಈಗ ಇವರ ನಡತೆಯಿಂದಲೇ ಗೊತ್ತಾಗಲ್ವಾ ಅದು? ಇಷ್ಟು ದಿವಸ ಬೇಕಾಗಿತ್ತು. ಹಾಗಾದ್ರೆ ಎಷ್ಟು ವರ್ಷಗಳು? ಇವತ್ತು ಹೋಗ್ಲಿ, ಇದು 1 ತಿಂಗಳದ ಕೇಸ, 1 ವಾರದ ಕೇಸ? ಇದು 16 ವರ್ಷಗಳ ಕೇಸನ್ನ ಇವತ್ತು SIT ಕೊಡ್ತೀರಿ. ಅದು ಯಾರು ಡಿಮ್ಯಾಂಡ್? ಯಾರ್ದು? ಕಮ್ಯುನಿಸ್ಟರ್ ಡಿಮ್ಯಾಂಡು. ಆದ್ರೆ ಇದ್ರ ಹಿಂದೆ ಹೋರಾಟ ಬಹುಕಾಲದಿಂದ ಮಾಡಿದವ್ರ ಗತಿ ಏನಾಯ್ತು? ಯಾಕೆ ಅವ್ರಿಗೆ ಗೌರವ ಕೊಡ್ಲಿಲ್ಲ? ಆವಾಗ ನೀವು ಸತ್ಯ ಹೊರಗೆ ಬರಬೇಕು ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ಈಗ ಸತ್ಯ ಬರ್ತದ? ಈಗ ಈ SIT ತನಿಖೆಗೆ ಒತ್ತಾಯ ಮಾಡಿದಂತಹ ಪ್ರಮುಖ ವಕೀಲರು KV ಧನಂಜಯ ಅವರು ಒಂದು ನಿಮ್ಗೆ ಗೊತ್ತಿರುತ್ತೆ, ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು. ಕೇರಳ ಪೊಲೀಸರು ಬಂದು ಇನ್ನು ಕೇರಳದವರು ಕೂಡ ಈ ತನಿಖೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಯಾಕೆ ನಮ್ಮ ಪೊಲೀಸ್ನವರು ಯೋಗ್ಯರಿಲ್ವಾ? ನಮ್ಮವ್ರ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಂದ್ರೆ ಪೊಲೀಸ್ನವರು ಕೇರಳದಿಂದ ಬರ್ಬೇಕಾ? ಯಾಕೆ ಅಲ್ಲಿ ಕಮ್ಯುನಿಸ್ಟ್ ಪೊಲೀಸ್ನವರು ಅವ್ರು? ಹಾಗಾದ್ರೆ ಅವರು ಬಂದು ಸತ್ಯ ಹೇಳ್ತಾರೆ, ನಮ್ಮವ್ರು ಸತ್ಯ ಹೇಳಲ್ವಾ? ಆಮೇಲೆ ನಮ್ಮವರು ಎಲ್ಲನೂ ಅಯೋಗ್ಯರು ಪೊಲೀಸ್ನವರು, ಅವ್ರು ಮಾತ್ರ ಯೋಗ್ಯರ? ಹಿಡನ್ ಅಜೆಂಡಾ ಇದೆ ಅಂತ ಒಂದು ಕಮ್ಯುನಿಸ್ಟ್ ಸ್ಟೇಟ್ನವರೇ ಬೇಕಾ?
ಇದರಲ್ಲಿ ಪಿತೂರಿ ಇದೆ ಅಂತ ಅನ್ಸಲ್ವಾ ಇವಾಗ ನೀವಾಗ ಈ ರೀತಿ ನಡವಳಿಕೆಗಳು ಮಾಡಿದ್ರೆ? ಸೊ ಹಿಡನ್ ಅಜೆಂಡಾ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಸರ್? ನೇರವಾಗಿ ಅನಿಸ್ತಾ ಇದೆ ಇವರ ನಡವಳಿಕೆಗಳಿಂದ ಅನಿಸ್ತದೆ. ಏನ್ ಲಾಭ ಹೋಗ್ಲಿ, ಈ ಕಮ್ಯುನಿಸ್ಟ್ನವರಿಗೆ ಬೇರೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಮಲಗಿದ್ರು? ಎಲ್ಲಿ ಮಲಗಿದ್ರು ಇವರು? ಓಕೆ, ಇವತ್ತು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಈ ಸರ್ಕಾರ ಇವತ್ತು ಅಭಿವೃದ್ಧಿ ಶೂನ್ಯವಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಜನ ಎಲ್ಲಿ ನೋಡಿದ್ರು ಇವರನ್ನ ಚೀ ತೂ ಅಂತ ಬೈಗುಳ ಶುರುವಾಗಿದೆ. ಇದೆಲ್ಲಕ್ಕೂ ಇದನ್ನ ತಿರುಚಿ ಬೇರೆ ದಾರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಮ್ಯುನಿಸ್ಟ್ ಅವ್ರನ್ನ ಎತ್ತು ಕಟ್ಟಿ ಈ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾರೆ, ನಾನಲ್ಲ. ಸರ್, ಈಗ ನಿಮ್ಮ ಪಕ್ಷದ ನಾಯಕರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ, ದೇವಾಲಯ ಮಾತ್ರ ಅಲ್ಲ, ಚರ್ಚ್, ಮಸೀದಿ ಮೊದಲಾದ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಅನೇಕರು ಸಾಯ್ತಾರೆ, ಅವ್ರ ಬಗ್ಗೆ ಯಾಕೆ ತನಿಖೆಗಳಾಗಲ್ಲ ಅಂತ ಹೇಳಿ. ನೋಡಿ, ಯಾರು ಎಲ್ಲಿ ಸತ್ರು ತನಿಖೆಗಳಾಗಬೇಕು, ನಾನು ಅದನ್ನ ಹೇಳಲ್ಲ. ನೋಡಿ, ಸಾವು ಮನುಷ್ಯನ ಸಾವನ್ನ ನಾನು ಯಾವುದಕ್ಕೂ ಹೋಲಿಕೆ ಮಾಡಕ್ ಹೋಗುದಿಲ್ಲ. ಪ್ರತಿ ಮನುಷ್ಯ ಬದುಕಬೇಕು. ಅವನು ಸಂಪೂರ್ಣ ಜೀವನ ಮುಗಿಸಿ ಅವನು ಹೋದ್ರೆ ಯಾರು ಕೇಳೋದಿಲ್ಲ, ಯಾರನ್ನು ಯಾರೋ ಟಾರ್ಗೆಟ್ ಮಾಡೋದು ಬೇಕಿಲ್ಲ. ಆದ್ರೆ ಎಲ್ಲೇ ಸತ್ರು ಅವ್ರಿಗೆ ನ್ಯಾಯನೂ ಕೊಡ್ಬೇಕು. ನನಗೆ ಅದೆಲ್ಲವೂ ಸರಿ. 10 ವರ್ಷಗಳ ಕೇಸು ಇವತ್ತು ನೀವು ಇಷ್ಟೊಂದು ತೀಕ್ಷ್ಣವಾಗಿ ತಗೊಂಡ್ರಿ ಅಂತಂದ ಏನ್ ಅರ್ಥ? ಅದರಲ್ಲೂ ಕೇರಳದವ್ರು ಮುಸ್ಲಿಂ ಇವರೇ ಬರಬೇಕು ಪೊಲೀಸ್ನವ್ರು ಅಂದ್ರೆ ಏನ್ ಅರ್ಥ? ಈ ಕಮ್ಯುನಿಸ್ಟ್ ಅಂದ್ರೆ ಈ ಕಾಂಗ್ರೆಸ್ ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಆಗಿದೆ. ಈಗ ಕಾಂಗ್ರೆಸ್ ಕಮಿಟಿ ಆಗಿಲ್ಲ, ಇದು ಕಮ್ಯುನಿಸ್ಟ್ ಕಾಂಗ್ರೆಸ್. ಇಬ್ರು ಸೇರಿ ಈ ದೇಶವನ್ನು ಮುಗಿಸ್ಲಿಕ್ಕೆ ನೋಡ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತದೆ ಎಲ್ರಿಗೂ. ಸೊ ಇದು ಆ ಟಾರ್ಗೆಟ್ ಇದು ಕೇವಲ ನ್ಯಾಯ ಕೊಡಿಸ್ಲಿಕ್ಕೆ ನಡೀತಿರುವಂತಹ ತನಿಖೆ ಅಲ್ಲ, ಇದರ ಹಿಂದೆ ಧರ್ಮಸ್ಥಳ ಒಂದು ಹಿಂದೂ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಉದ್ದೇಶ ಇದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ನಿಜವಾಗ್ಲೂ ಇವ್ರೇನಾದ್ರೂ ಖಂಡಿತ ನ್ಯಾಯ ಕೊಡಿಸ್ಬೇಕಂತಿದ್ರೆ ಆದ ದಿವಸದಿಂದ ಯಾಕೆ ಕಮ್ಯುನಿಸ್ಟ್ ಎಲ್ಲಿ ಹೋಗಿದ್ರು ಇವರು? ಏನು ಕಡ್ಲೆಪುರಿ ತಿಂತಿದ್ರ ಇವರು? ಪ್ರಶ್ನೆ ಬರ್ತದ ಇಲ್ಲ? ಓಕೆ, ಇವತ್ತು ಮಾತ್ರ ಯಾಕೆ ಎದ್ರು ನಿಲ್ತವ್ರ ಇವರು? ಹೌದು, ಪೊಲೀಸ್ ಅವರು ಕೇರಳದವ್ರು ಮಾತ್ರ ಯಾಕೆ ಬೇಕು? ಕಮ್ಯುನಿಸ್ಟ್ ರಾಜ್ಯದಿಂದ ಯಾಕೆ ಬೇಕು ಅವ್ರಿಗೆ? ಕಮ್ಯುನಿಸ್ಟ್ ಸರ್ಕಾರ ಇರೋ ಕಡೆನೇ ಬೇಕಾವ್ರಿಗೆ. ನಮ್ಮ ಪೊಲೀಸರ ಮೇಲೆ ಇವ್ರಿಗೆ ನಂಬಿಕೆ ಇಲ್ವಾ? ನಮ್ಮ ಪೊಲೀಸ್ನವ್ರನ್ನ ಅಯೋಗ್ಯರು ಅಂತ ತಿಳ್ಕೊಂಡಿದ್ದಾರ ಇವರು? ಈ ಎಲ್ಲ ಪ್ರಶ್ನೆಗಳಿಗೂ ಸರ್ಕಾರ ಉತ್ತರ ಕೊಡ್ಬೇಕು. ಏನಾದ್ರೂ ಹೋರಾಟ ಮಾಡ್ತೀರಾ ಸರ್ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನಂದ್ರಿ? ಅಲ್ಲಲ್ಲ, ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ ನಿಮ್ಮ ಪಕ್ಷದ ಬಹುತೇಕ ಎಲ್ಲಾ ನಾಯಕರು ಕೂಡ ಹೇಳಿದ್ದಾರೆ, ಇನ್ಕ್ಲೂಡ್ ನಿಮ್ಮ ಪಕ್ಷ ಅಂತಲ್ಲ, ಯುಟಿ ಖಾದರ್ ಅವರು ಕೂಡ ಹೇಳಿದ್ದಾರೆ, ಕ್ಷೇತ್ರಕ್ಕೆ ಕಳಂಕ ತರುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೋರಾಟ ಏನಾದ್ರೂ ಮಾಡ್ತೀರಾ ಸರ್? ನೋಡಿ, ಇದು ಹೋರಾಟ ಮಾಡಿ ಬಾಯಿ ಮುಚ್ಚಿಸೋದಲ್ಲ. ಇದಕ್ಕೆ ಕೈ ಹಾಕಿದಾಗ ಸಾಮಾನ್ಯ ಜ್ಞಾನ ಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಮಾಡಿದ್ರೆ ಹೀಗೆ ಆಗೋದು. ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇರೆ ಮಾರ್ಗಗಳಿವೆ. ನೀವು ಧರ್ಮಸ್ಥಳ ಬೆಳಗ್ಗೆ ಎದ್ರೆ ಧರ್ಮಸ್ಥಳ ಏನೋ ಆಗೋಯ್ತು, ಅಲ್ಲಿಗೆ ಯಾರು ಹೋಗೋ ಅಂದ್ರೆ ಯಾವ ರೀತಿ ಇದಕ್ಕೆ ಬಿಂಬಿಸ್ತಾ ಇದ್ದಾರೆ? ಅಲ್ಲಿ ಆಗಿದ್ರೆ ಹೋಗಿ ನೋಡಿ, ಅದನ್ನ ನೀವು ನ್ಯಾಯ ಕೊಡಿಸ್ಬೇಕಾ, ಅದನ್ನ ಕಳಿಸ್ಬೇಕಂತಂದ್ರೆ ಇದಕ್ಕೆ ಪ್ರಚಾರ ಕೊಡ್ಬೇಕಿಲ್ಲ. ಅದನ್ನ ಮಾಡೋ ರೀತಿಗಳು ಬೇಕಾದಷ್ಟು ಇದೆಯಲ್ಲ, ಇದನ್ನೇನು ಸರ್ಕಾರಕ್ಕೆ ಹೇಳ್ಕೊಡ್ಬೇಕಾ ಯಾರಾದ್ರೂ? ನನಗೇನು ಅರ್ಥ ಆಗಲ್ಲಪ್ಪ ಇದು ಯಾಕೆ ಹಿಂಗ್ ಮಾಡ್ತಾರಂತ. ಅರ್ಥ ಆಗೋದು ಇಷ್ಟೇ ಸರ್, ಇವರು ಮಾಡಿದ ತಪ್ಪುಗಳಿಂದ ಯಾವುದೋ ಇಂಥ ವಿಚಾರಗಳನ್ನ ತಂದು ಬೀದಿಗಿಟ್ರೆ ಜನ ಆ ಕಡೆಗೆ ಗಮನ ಕೊಡ್ತಾರೆ, ನಮ್ಮನ್ನು ಮರೆತು ಬಿಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು. ಸೊ ಸರ್ಕಾರದ ಏನೇ ಮಾಡಿದ್ರು ಇವ್ರು ನಿಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಡಕ್ ಸಾಧ್ಯ ಇಲ್ಲ, ನಿನ್ನ ಶೂನ್ಯ ಅಭಿವೃದ್ಧಿಯನ್ನ ಯಾರು ಮುಚ್ಚಿಡಕ್ ಸಾಧ್ಯ ಇಲ್ಲ. ಎಲ್ಲವೂ ಗೊತ್ತಾಗ್ತಾ ಇದೆ. ಇವತ್ತು ಲೂಟಿಕೋರ ಸರ್ಕಾರ ಬಂದಿದೆ ರಾಜ್ಯದಲ್ಲಿ. ಈಗ ಬಿಹಾರ್ನ ಚುನಾವಣೆಗಾಗಿ ಎಲ್ಲರನ್ನು ಲೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಮುಂದಿನ ತಿಂಗಳಿಂದ ವಿಧಾನಮಂಡಲದ ಅಧಿವೇಶನ ಶುರುವಾಗುತ್ತೆ ಸರ್. ಆ ಸಂದರ್ಭದಲ್ಲಿ ಈ ವಿಷಯಗಳೆಲ್ಲ ಪ್ರಸ್ತಾಪ ಆಗ್ಬೋದಾ ಸರ್? ಆಗ್ಲೇಬೇಕು, ಬಿಡೋದಿಲ್ಲ ನಾವು. ಮಾಡ್ತೀರಾ ನೀವು ಇದನ್ನೆಲ್ಲ? ಮಾಡೇ ಮಾಡ್ತೀವಿ. ಅಲ್ಲಲ್ಲ, ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಧರ್ಮಸ್ಥಳ ಸರ್.
ಹೌದು, ಮಾಡ್ತೇವೆ ನೀವು ಪ್ರಸ್ತಾಪ ಮಾಡ್ತೀರಿ? ಖಂಡಿತ ಮಾಡ್ತೇವೆ. ಅಂದ್ರೆ ಒಂದು ಹಿಂದೂ ದೇವಸ್ಥಾನವನ್ನ, ಹಿಂದೂ ಪುಣ್ಯಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತದೆ ಅಂತೇಳಿ. ಹೌದು, ಹಿಂದೆ ಹಾ, ಅದೇ ಅಯ್ಯಪ್ಪ ಟೆಂಪಲ್ಗೆ ಅಂತಂತ ತೊಂದರೆಗಳನ್ನ ಕೊಟ್ರು. ಅದೇ ಒಂದು 6 ತಿಂಗಳು ಸುದ್ದಿ. ಈಗ ಇದೊಂದು 6 ತಿಂಗಳು ಸುದ್ದಿ ಮಾಡಿಬಿಟ್ರೆ ಈ ಸರ್ಕಾರದ ತಪ್ಪುಗಳೆಲ್ಲ ಮುಚ್ಚಿ ಹೋಗ್ಬಿಡ್ತಾವ. ಓಕೆ. ಆ ಕಾರಣಕ್ಕೆ ಇಂಥವೆಲ್ಲನೂ ಟಾರ್ಗೆಟ್ ನಡೀತಾ ಇರ್ತಕ್ಕಂಥದ್ದು. ಕಮ್ಯುನಿಸ್ಟರ ಜೊತೆಯಲ್ಲಿ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷ ಈ ರೀತಿಯ ಕೆಟ್ಟ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ಓಕೆ. ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರು ಇಷ್ಟೊತ್ತು ನಮಸ್ಕಾರ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಛಲವಾದಿ ನಾರಾಯಣ ಸ್ವಾಮಿ ಅವರ ಸ್ಟೇಟ್ಮೆಂಟ್. ಅಂದ್ರೆ ಈ ವಿಷಯವನ್ನ ಪ್ರಸ್ತಾಪ ಮಾಡಬಹುದು ಮುಂದಿನ ತಿಂಗಳಲ್ಲಿ ವಿಧಾನಮಂಡಲದ ಅಧಿವೇಶನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಅಧಿವೇಶನ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ ಇದು, ಬಿಕಾಸ್ ಇಟ್ ಬಿಕಮ್ ಎ ಟು ಸೆನ್ಸಿಟಿವ್ ಇಶ್ಯೂ. ಆಮೇಲೆ ಇಲ್ಲಿ ಒಂದು ಅಂಶವನ್ನು ಮಾತ್ರ ನಾವು ಗಮನಿಸಲೇಬೇಕು. ತಲೆ ಬುಡ ಇಲ್ಲದೆ ಕಮೆಂಟ್ಸ್ ಹಾಕಿ, ತಲೆ ಬುಡ ಇಲ್ಲದೆ ಲೆಕ್ಕಾಚಾರಗಳನ್ನು ಹಾಕಿ ಪೋಸ್ಟ್ ಮಾಡೋದ್ರಿಂದ ಏನೂ ಆಗಲ್ಲ. ಫಾರ್ ಎಕ್ಸಾಂಪಲ್, ಸೌಜನ್ಯ ಕೇಸ್ನಲ್ಲಿ ಇದೇ ಗಿರೀಶ್ ಮಟ್ಟಣ್ಣನವರ್, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತು ಮಾತಾಡ್ತಾರೆ, ಈ ಕ್ಷಣಕ್ಕೂ ಮಾತಾಡ್ತಾರೆ. ಬಟ್ ಸೌಜನ್ಯ ಕೇಸ್, ಈಗ ಮೊನ್ನೆ ನಾವು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರನ್ನು ಮಾತಾಡಿಸಿದ್ವಿ. ಅವರ ಹತ್ರ ನಾವು ಕೇಳಿದ್ವಿ ಸೌಜನ್ಯ ಕೇಸ್ ಏನಾಗ್ಬೋದು ಅಂತೇಳಿ. ನಿವೃತ್ತ ನ್ಯಾಯಮೂರ್ತಿಗಳು ಹೇಳಿದ್ರು, ಇನ್ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋದರೆ ಬಹುಶಃ ಮರು ತನಿಖೆಗೆ ಆದೇಶವನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ಬೋದು. ಜೊತೆಗೆ ಅವರದ್ದೇ ಪೀಠ 2016ರಲ್ಲಿ ನ್ಯಾಯಮೂರ್ತಿ ಗೋಪಾಲ್ ಗೌಡ ಮತ್ತು ಅಮಿತಾವ್ ರಾಯ್ ಅವರ ಒಂದು ಪೀಠ ಒಂದು ಆದೇಶವನ್ನು ಕೊಡುತ್ತೆ. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳು ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡ್ಬೋದು ಅಂತೇಳಿ. ಬಟ್ ಆ ಕೇಸ್ನಲ್ಲಿ, ಈಗ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಸೌಜನ್ಯ ತಾಯಿ ಆಗಲಿ ಅಥವಾ ಅವರ ಜೊತೆಗೆ ಹೋರಾಟ PIL ಸಲ್ಲಿಕೆ ಮಾಡೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 1, ಸೌಜನ್ಯ ತಾಯಿಯವರೇ ಹೋಗಬೇಕು, ತಮ್ಮ ಮಗಳಿಗೆ ಇನ್ನು ನ್ಯಾಯ ಸಿಕ್ಕಿಲ್ಲ ಅಂಥೇಳಿ. ಇದುವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಆಗಿಲ್ಲ. ಬೀದಿಯಲ್ಲಿ ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಬಳಸಬಾರದ ಪದಗಳನ್ನೆಲ್ಲ ಬಳಸಿ, ಎಷ್ಟೆಲ್ಲ ಅಶ್ಲೀಲ ಪದಗಳಿದ್ದಾವೆ ಅದನ್ನೆಲ್ಲ ಬಳಸಿ ಬೊಬ್ಬೆ ಹೊಡಿತಿದ್ದಾರೆ. ಏನು ಪ್ರಯೋಜನ ಇಲ್ಲ. ನಥಿಂಗ್, ಯು ಗೇನ್ ನಥಿಂಗ್. ಏನೋ ಒಂದು 4 ದಿನ ಪ್ರಚಾರದಲ್ಲಿ ಇರ್ಬೋದು ಅನ್ನೋದು ಬಿಟ್ಟರೆ ಸೌಜನ್ಯಗೆ ನ್ಯಾಯ ಕೊಡ್ಸಕ್ಕಂತೂ ಆಗಲ್ಲ ಈ ರೀತಿಯ ಹೋರಾಟಗಳಿಂದ. ಕೋರ್ಟಿಗೆ ಹೋಗಬೇಕು, ಸುಪ್ರೀಂ ಕೋರ್ಟಿಗೆ. ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಸಲ್ಲಿಸಬೇಕು, ಅಲ್ಲಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕು. ಅದು ಇರುವಂಥ ಏಕೈಕ ದಾರಿ. ಅದನ್ನು ಬಿಟ್ಟು ಕ್ಯಾಮ್ರಾ ಇದೆ ಅಂಥೇಳಿ ಬಾಯಿಗೆ ಬಂದ ಹಾಗೆ ಅತ್ಯಂತ ಕೆಟ್ಟ, ನೀಚ, ಕೊಳಕು, ಅಸಭ್ಯ ಪದಗಳನ್ನಾಡಿದ್ರೆ ಪ್ರಚಾರ ಸಿಗುತ್ತೆ, ಬಿಟ್ಟರೆ ನ್ಯಾಯ ಸಿಗಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.